ದಯಾನಂದನಗರ ವಾರ್ಡ್ ಜಿಬಿಎ ಪ್ರಬಲ ಆಕಾಂಕ್ಷಿ ಅಭ್ಯರ್ಥಿ ಎಸ್ಕೆ ಗ್ರೂಪ್ ಮಾಲೀಕರಾದ ಸನ್ಮಾನ್ಯ ಎಸ್ ಕೋಮದನ್ ರವರ ಅಧ್ಯಕ್ಷತೆಯಲ್ಲಿ ವಾರ್ಡ್ನಲ್ಲಿ ಉಚಿತ ಬೃಹತ್ ಆರೋಗ್ಯ ಶಿಬಿರ. ದಯಾನಂದನಗರ ವಾರ್ಡ್ ಜಿಬಿಎ ಪ್ರಬಲ ಆಕಾಂಕ್ಷಿ ಅಭ್ಯರ್ಥಿ ಎಸ್ಕೆ ಗ್ರೂಪ್ ಮಾಲೀಕರಾದ ಸನ್ಮಾನ್ಯ ಎಸ್ ಕೋಮದನ್ ರವರ ಅಧ್ಯಕ್ಷತೆಯಲ್ಲಿ ನಿರಂತರವಾಗಿ ವಾರ್ಡ್ನಲ್ಲಿ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗುತ್ತಿದ್ದು, ಆರೋಗ್ಯ ಶಿಬಿರ ಸದುಪಯೋಗವನ್ನು ಪಡೆದುಕೊಳ್ಳಲು ಎಸ್ಕೆ ಗ್ರೂಪ್ಸ್ ಟೀಮ್ ಸದಸ್ಯರಿಂದ ಎಲ್ಎನ್ ಪುರ ಮತ್ತು 1ನೇ ಕ್ರಾಸ್ ಸೇರಿದಂತೆ ಇತರೆ ರಸ್ತೆಗಳಲ್ಲಿ ಇರುವ ಮನೆ ಮನೆಗೆ ಭೇಟಿ ನೀಡಿ ಮನೆ ಸದಸ್ಯರುಗಳ ಆರೋಗ್ಯ ವಿಚಾರವಾಗಿ ಮಾಹಿತಿ ಸಂಗ್ರಹಿಸಿ ತೆರಳಿ ಮಾಹಿತಿ ನೀಡಿದರು. ನನ್ನ ಹೆಸರು ರೇಷ್ಮಾ ಅಂತ. ನಮಗೆ ಇತ್ತೀಚೆಗೆ ಒಂದು 3-4 ಇಯರ್ಸಿಂದ ಕೋಮದನ್ ಸರ್ ಅವ್ರನ್ನ ಗೊತ್ತಿದೆ. ಅವರು ಇಲ್ಲಿ ಒಂದು ಸೋಷಿಯಲ್ ವೆಲ್ಫೇರ್ ಆಫೀಸರ್ ಇಲ್ಲ, ಬಟ್ ಸ್ಟಿಲ್ ಸೋಷಿಯಲ್ ವೆಲ್ಫೇರ್ ವರ್ಕ್ಸ್ ಎಲ್ಲ ತುಂಬ ತೆಗೆದು ಮಾಡ್ತಾರೆ. ತುಂಬ ಕ್ಯಾಂಪ್ಸ್ಗಳು ನಡೆಸ್ಕೊಟ್ಟಿದ್ದಾರೆ. ತುಂಬ ಜನಕ್ಕೆ ಎಜುಕೇಷ್ನಲ್ ಲೋನ್ ಮಾಡಿದ್ದಾರೆ, ಆಕ್ಯುಪೇಷನಲ್ ಲೋನ್ ಮಾಡಿದ್ದಾರೆ. ಯಾರೇ ಏನೇ ಕೇಳಿದ್ರು ಅವ್ರ ಕಡೆ ಆಗೋ ಗವರ್ನಮೆಂಟ್ ಕೆಲಸಗಳು ಅಥವಾ ಏನೇನು ಉಪಯೋಗ ಆಗಿದೆ ಅವ್ರ ಕಾಲೇಜಸ್ಗಳು ಇಟ್ಟು ನಡೆಸಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಹಾಗಾಗಿ ಎಜುಕೇಷ್ನಲ್ ವಿಷಯದಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಅಥವಾ ಏನೇ ಹೆಲ್ಪ್ ಆದರೂ ಸಣ್ಣ ಪುಟ್ಟ ಅಥವಾ ದೊಡ್ಡದಾಗಲಿ ಮಾಡ್ತಿದ್ದಾರೆ. ಇದಂಗೆ ಕಂಟಿನ್ಯೂ ಆಗಬೇಕು ಅನ್ನೋದು ನಮ್ಮ ಒಂದು ಆಕಾಂಕ್ಷೆ. ಜನಸೇವೆ ಮಾಡಿ ಜನ ನಮ್ಗೆ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ ಯು. ನಾನು ರೇಷ್ಮಾ ಅಂತ, ನಂದು ಮಾಸ್ಟರ್ಸ್ ಆಗಿದೆ. ನಾನು PhD ಮಾಡ್ತಾಯಿದ್ದೀನಿ. ಎಜುಕೇಷನ್ ರಿಲೇಟೆಡ್ ಮತ್ತು ಹೆಲ್ತ್ ಕ್ಯಾಂಪು ಮತ್ತು ಸುಮಾರು ಜನಕ್ಕೆ ಫ್ರೀ ಹೈ ಆಪ್ರೇಷನ್ ಮಾಡಿದ್ದಾರೆ. ಫ್ರೀ ಹೆಲ್ತ್ ಚೆಕಪ್ಪಿಂದ ಹೆಲ್ತ್ ರಿಲೇಟೆಡ್ ಎಲ್ಲ ಸಪೋರ್ಟು ಅವ್ರು ಮಾಡ್ತಾಯಿದ್ದಾರೆ. ಎಜುಕೇಷನ್ ರಿಲೇಟೆಡ್ ಎಲ್ಲ ಸಪೋರ್ಟು ಆಗ್ತಾಯಿದೆ. ಸೊ ಅವರು ಒಂದು ಸೋಷಿಯಲ್ ಆ್ಯಕ್ಟಿವಿಟಿ ಬಂದು ಇವಾಗ ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಎಷ್ಟು ಮಾಡ್ತಾಯಿದ್ದಾರೆ. ಸೊ ಅವರೊಂದು ಆಪರ್ಚುನಿಟಿ ಅವ್ರಿಗೆ ಸಿಕ್ಕಿದ್ರೆ ಏನೋ ಬೆಟ್ರಾಗಿ ಮಾಡ್ಕೊಡ್ತಾರೆ, ಏರಿಯಾ ಡೆವಲಪ್ ಆಗುತ್ತೆ. ಸರ್ ಅವರು ಒಂದು ಪೊಲಿಟಿಕಲ್ ಲೈನಲ್ಲಿ ಇವಾಗ ಒಂದು ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿದ್ದಾರೆ. ಸೊ ಅವರು ಫುಲ್ಫಿಲ್ ಆಗಲಿ ಅಂತ ನಮ್ಮ ಕಡೆ ಏನೋ ಆಸ್ ಎ ಕಾಮನ್ ಮ್ಯಾನ್ ನಮ್ಮ ಯಾವುದೂ ಪೊಲಿಟಿಕಲ್ ಲೈನಲ್ಲಿಲ್ಲ, ಬಟ್ ಸ್ಟಿಲ್ ಕಾಮನ್ ಎಲ್ಲ ಜನರು ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ನಮಗೆ ಮದನ್ ಸಾರು ಇಲ್ಲೇ ಹುಟ್ಟು ಬೆಳೆದಿದ್ದವರು, ಅವರು ಎಲೆಕ್ಷನ್ನಲ್ಲಿ ನಿಂತ್ಕೋತಾರೆ. ಅವರಿಗೆ ನಾವು ಎಲ್ಲರೂ ಸಪೋರ್ಟ್ ಮಾಡ್ತೀವಿ. ದಯಾನಂದನಗರ್ ಫಸ್ಟ್ ಕ್ರಾಸು, ನಮ್ಮ ಕಾರ್ಯಕರ್ತರು ಎಲ್ಲರೂ ಕೆಲಸ ಮಾಡ್ತಾರೆ. ಇಲ್ಲಿ ಮೋರಿ ಎಲ್ಲ ಒಡೆದೋಗಿದೆ, ಲೆಟ್ರಿನ್ ಎಲ್ಲ ಹೋಗಿದೆ, ಅದೆಲ್ಲ ನಮಗೆ ಸರಿ ಮಾಡಿಸ್ಬೇಕು. ಇವಾಗ ನೀರು ಬರ್ತಾಯಿದೆ, ಕೊಳಾಯಲ್ಲಿ ಕ್ಲೀನಾಗಿ ಬರ್ತಾಯಿದೆ. ಅದಕ್ಕೆ ನಮಗೆ ಬೇರೆದು ಹಾಕಬೇಡ್ದು. ಇವರು ಹೊಸ್ದಾಗೆ ಅದಕ್ಕೆ ಕಲೆಕ್ಷನ್ ಕೊಡೋಕ್ಕೆ ಹಾಕವ್ರೆ. ಅದು ಯಾಕೆ ಹಾಕ್ತಾರೆ? ರೋಡು ಅಗ್ದಿ 1 ತಿಂಗಳಾಯಿತು, ಇನ್ನು ಅದಕ್ಕೆ ಏನು ಮಾಡಿಲ್ಲ. ಸ್ವಲ್ಪ ಮಾಡಿದ್ರೆ ಜನಗಳು ಹೆಂಗೆ ಹೋಗೋದು, ಹೆಂಗೆ ಬರೋದು, ಹೆಂಗೆ ಓಡಾಡೋದು ಮಕ್ಕಳು ಮರಿ. ಇವರು ಇಷ್ಟಕ್ಕೆ ಹಿಂಗೆ ಮಾಡಿದ್ರೆ ಹೆಂಗೆ? ಮೋರಿ ಹೊಡೆದೋಗಿ 20 ವರ್ಷ ಆಯ್ತು ಆ ರೋಡು ಇಲ್ದು. ಅವ್ರು ಎಲ್ಲರಿಗೂ ಹೇಳ್ದು, ಸುರೇಶ್ ಕುಮಾರ್ಗೂ ಹೇಳ್ದು, ಯಾರೂ ಅದು ಇನ್ನೂ ಮಾಡಿ ಕೊಟ್ಟಿಲ್ಲ. ಹಂಗೆ ಐತೆ, ಮಕ್ಕಳು ಮರಿ ಎಲ್ಲ ಬಿದ್ದೋಗುತ್ತೆ. ಅದಕ್ಕೆ ನಮಗೆ ಒಂದು ದಾರಿ ಮಾಡಿಕೊಡ್ಬೇಕು. ನಮ್ಮ ಮದನ್ ಸಾರ್ ಬಂದರೆ ನಾವೆಲ್ಲ ಸೇರಿಕೊಂಡು ಅವ್ರನ್ನ ಗೆಲ್ಲಿಸಿ ನಾವು ಒಳ್ಳೇದು ಮಾಡ್ಕೋಬೇಕು. ಒಳ್ಳೇದು ನಮ್ಮ ಜನಗಳಿಗೆಲ್ಲ ಮಾಡಿಕೊಡ್ತಾರೆ. ಅವ್ರ ಬಗ್ಗೆ ಏನು ನಾವು ತಲೆ ಕೆಡ್ಸ್ಕೊಳ್ಳೋಂಗೆ ಏನೂ ಇಲ್ಲ. ಅವ್ರಿಗೆ ನಮಸ್ಕಾರ ಹೇಳ್ತಾ ಇದ್ದೀನಿ. ನಾನು ಕೋಮದನ್ SK ಗ್ರೂಪ್ಸ್ ಇಂದ ಇದು 2ನೇ ದಿನ ನಾವು ಸರ್ವೆ ಮಾಡ್ತಾ ಇದ್ದೀವಿ. ಇದು ನಮ್ಮ ಹುಟ್ಟಿದ ಸ್ಥಳ ದಯಾನಂದನಗರ್ನಲ್ಲಿ ಫಸ್ಟ್ ಕ್ರಾಸ್ಗೆ ನಾನು ಬಂದಿದ್ದೀನಿ. ಇಲ್ಲಿ ಸಿಕ್ಕಾಪಟ್ಟ ಜನರಿಗೆ ತುಂಬ ಪ್ರಾಬ್ಲಮ್ ಇದೆ. ಪ್ರತಿಯೊಂದು ಜನರಿಗೂ ನಾವು ಬಂದು ವಿಸಿಟ್ ಮಾಡ್ತಾ ಇರೋದ್ರಿಂದ ಯಾವ MLAಗಳು ಯಾರು ಬಂದು ಇಲ್ಲಿ ಏನೂ ಮಾಡಿಲ್ಲ. ಇಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ದಯವಿಟ್ಟು ಎಲ್ಲರೂ ಸ್ವಲ್ಪ ಇದನ್ನು ನೋಡಿ, ಆ ವಿಡಿಯೋನ ನಾವು ಹಾಕೋದನ್ನ ಫೇಸ್ಬುಕ್ಕು ಯೂಟ್ಯೂಬ್ ಎಲ್ಲ ಹಾಕ್ತಾಯಿದ್ದೀನಿ. ಎಲ್ಲರೂ ನೋಡಿ ಸ್ವಲ್ಪ ನಮ್ಮ ಮಿನಿಸ್ಟ್ರುಗಳೆಲ್ಲ ಹೇಳಿ ಜನರಿಗೆ ಎಲ್ಲರಿಗೂ ಸ್ವಲ್ಪ ಸಾಲ್ವ್ ಮಾಡಿಕೊಡ್ಬೇಕು ಸರ್. ಇದು ಯಾರೋ ಎಲೆಕ್ಷನ್ ಟೈಮಿಗೆ ಬರ್ತಾರ ಹೋಗ್ತಾರ. ಇವಾಗ ನಾವು ಬಂದು ಆಸ್ಪಿರೆಂಟಾಗಿ ನಾನು ಮಾಡಿರೋದ್ರಿಂದ ಬರ್ತಾಯಿದ್ದೀನಿ. ಪ್ರತಿಯೊಂದು ಮನೆಗೆ ಬಂದು ಅದೇನಿದೆ ಪ್ರಾಬ್ಲಮ್ ಕೇಳ್ತಾ ಇದ್ದೀನಿ. ಇಲ್ಲಿ ಜನರದ್ದು ಪ್ರಾಬ್ಲಮ್ ಏನಿದೆ ಅದು ಸಾಲ್ವ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ. ಇದು 2nd ಡೇ ನಾನು ದಯಾನಂದನಗರ್ ಫಸ್ಟ್ ಕ್ರಾಸ್ಗೆ ಮನೆಗೆ ಭೇಟಿ ಕೊಡ್ತಾ ಇದ್ದೀನಿ. ಇಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳಿದೆ. ಇಲ್ಲಿ ನೀರಿನ ಪ್ರಾಬ್ಲಮ್ ಇದೆ, ಸ್ಯಾನಿಟರಿ ಪ್ರಾಬ್ಲಮ್ ಇದೆ, ಪ್ಲಸ್ ಈ ಬ್ರಿಡ್ಜ್ ಮೇಲೆ ಮೋರಿ ಮೇಲೆ ಬಂದು ಕಾಂಕ್ರೀಟ್ ಮಾಡಿ ಇಲ್ಲಿ ಟಾಯ್ಲೆಟ್ಗಳು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ. ಇದನ್ನು ಯಾರು ಜನರು ಬಂದು ಅಬ್ಸರ್ವ್ ಮಾಡಿಲ್ಲ. ಇದೇನು ಕ್ಲೀನಿನೆಸ್ ಇಲ್ಲ, ಏನಿಲ್ಲ. ಇಲ್ಲಿ ಚಿಕ್ಕ ಮಕ್ಕಳಿದ್ದಾರೆ, ವಯಸ್ಸಾಗಿರೋರು ಇದ್ದಾರೆ. ಎಲ್ಲ ಪ್ರತಿಯೊಬ್ಬರನ್ನ ಅನುಕೂಲ ಮಾಡಬೇಕು ಸರ್. ಇದನ್ನು ಬಂದು ಕಾರ್ಪೊರೇಷನ್ ಅವರು BBMP ಅವರು ಬಂದು ಇದನ್ನು ನೋಡಬೇಕು, ಸ್ವಲ್ಪ ಕ್ಲೀನ್ ಮಾಡಬೇಕು. ಯಾರು ಒಬ್ಬರು ಸ್ಟೆಪ್ ತೊಗೊಳ್ತಾ ಇಲ್ಲ.